ಹೌದು ಸರ್, ಸೇರಿಸಲಾಯಿತು, ಕರೆಕ್ಟ್. ಅದರಿಂದ ಏನಾದರೂ ಅಪಚಾರ ಆಯ್ತಾ? ಅದರಿಂದ ಏನಾದರೂ ತೊಂದರೆ ಆಯ್ತಾ? ಈ ದೇಶ ಜಾತ್ಯತೀತ ಸಮಾಜವಾದಿ ದೇಶ ಅನ್ನೋದ್ರಿಂದ ಏನಾದರೂ ತಪ್ಪಾಗಿದೆ? ಹೌದು, ತೊಂದರೆ ಆಗಿದೆ. ಲಕ್ಷಾಂತರ ಹಿಂದೂ ಕಾರ್ಯಕರ್ತರ ಮೇಲೆ ಸೆಕ್ಯುಲರಿಸಂ ಅನ್ನೋ ವರ್ಡ್ ಇಟ್ಕೊಂಡು ಸುಮ್ನೆ ಎಫ್ಐಆರ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಗೊತ್ತಾ ನಿಮಗೆ? ಅದಕ್ಕೆ ಹಿಂದೂ ರಾಷ್ಟ್ರ ಬೇಕಾ ನಿಮಗೆ? ಅದಕ್ಕೆ ಹಿಂದೂ ರಾಷ್ಟ್ರ ಬೇಕಾ? ಅಂದ್ರೆ ಹಿಂದೂ ಕಾರ್ಯಕರ್ತರ ಭಾಷಣಗಳಿಗೆ ಅಡ್ಡಿ ಆಗ್ತಾ ಇದೆ ಅನ್ನೋ ಮಾತ್ರ ಅಲ್ಲ. ನಾನು ಹಂಗೆ ಹೇಳಿಲ್ಲ. ನಾನು ಹೇಳ್ತಾ ಇರೋದು ಅಂದ್ರೆ ಹಿಂದೂ ಅಂದ್ರೇನೆ ಸೆಕ್ಯುಲರ್, ಸೆಕ್ಯುಲರ್ ಅಂದ್ರೇನೆ ಹಿಂದೂ. ಬೇರೆ ಇದಕ್ಕೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಅಂದ್ರೆ ನೀವು ಹೇಳೋದು ಸಂವಿಧಾನ ಬರೋದಕ್ಕಿಂತ ಮೊದಲು ಹಿಂದೂ ಸೆಕ್ಯುಲರ್ ಆಗಿರ್ಲಿಲ್ವಾ? ಇರುತ್ತೋ ಇಲ್ವೋ ಅನ್ನೋದನ್ನ ಮೋಹನ್ ಭಾಗವತ್ ಅವರು ಯಾವ ಮುಸ್ಲಿಂ ರಾಷ್ಟ್ರದಲ್ಲೂ ಒಂದೇ ಒಂದು ರಾಜ್ಯದಲ್ಲಿ ಎಲ್ಲರೂ ಸಂವಿಧಾನ ಇಲ್ಲ. ಈಗ ಹರಿದ್ವಾರದಲ್ಲಿ ಒಂದು ಧರ್ಮ ಸಂಸತ್ 2021ರಲ್ಲಿ ಹರಿದ್ವಾರದಲ್ಲಿ ಒಂದು ಧರ್ಮ ಸಂಸತ್ ಅಂತ ನಡೀತು. ಉತ್ತರಾಖಂಡದ ಹರಿದ್ವಾರದಲ್ಲಿ ಯತಿ ನರಸಿಂಹಾನಂದ ಆಯೋಜಿಸಿದ್ದಂತಹ ಧರ್ಮ ಸಂಸತ್ ಅದು. ಅದರಲ್ಲಿ ಕೆಲವು ಸಾಧುಗಳು ಹೇಳಿದ್ರು, ಇದನ್ನ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ, ವಾರಣಾಸಿನ ಇದಕ್ಕೆ ರಾಜಧಾನಿ ಮಾಡ್ತೀವಿ, ನಮ್ಮದೇ ಆದಂತಹ ಒಂದು ಸಂವಿಧಾನ ತರ್ತೀವಿ, ಆ ಸಂವಿಧಾನದಲ್ಲಿ ಯಾರ್ಯಾರಿಗೆ ವೋಟಿಂಗ್ ಪವರ್ ಇರಬೇಕು, ಏನೇನು ಮಾಡಬೇಕು ಅನ್ನೋದರ ಬಗ್ಗೆ ನಮ್ಮ ಹಿಂದೂ ಸಂತರು ಸಾಧುಗಳು ಮಾತಾಡಿದರು. ಅದಕ್ಕೆ ಸ್ವತಃ ಬಿಜೆಪಿ ಕೂಡ ವಿರೋಧ ವ್ಯಕ್ತಪಡಿಸಿದೆ ಅಂತ ನನ್ನ ಅನಿಸಿಕೆ. ಸೊ ಇಂತಹ ಸಂದರ್ಭದಲ್ಲಿ ಸರ್, ಇದು ಸಂವಿಧಾನ ಮತ್ತು ಹಿಂದೂ ಅನ್ನೋದು ಸಂವಿಧಾನಕ್ಕಿಂತಲೂ ಕೂಡ ಪುರಾತನವಾದದ್ದು. ಸಂವಿಧಾನಕ್ಕಿಂತಲೂ ಪುರಾತನ. ನಾನು ಹಿಂದೂ ಅಂತ ಹೇಳೋದಕ್ಕೆ ಸಂವಿಧಾನದ ಪರ್ಮಿಷನ್ ಬೇಡ ಅಂತ ಹೇಳ್ತಾ ಇರೋದು ತಪ್ಪಿದೆಯಾ? ಹೇಳಕ್ಕೆ ಏನ್ ಮೇಡಮ್, ಯಾರು ಏನ್ ಬೇಕಾದ್ರೆ ಹೇಳ್ಕೊಬಹುದು. ಇವಾಗ ಬಿಜೆಪಿ ಸಂಸದೆ ಕಂಗನಾ ರನೌತ್ 2014ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು, 1947 ಸಿಕ್ಕಿದ್ದು ಭಿಕ್ಷೆ ಅಂತ ಹೇಳಿದ್ರು. ಅದಕ್ಕೆ ಯಾರಾದ್ರು ತಲೆ ಕೆಡಿಸ್ಕೊಂಡ್ರ? ಹೇಳಕ್ಕೇನು, ಇವಾಗ ದತ್ತಾತ್ರೇಯ ಹೊಸಬೆಳೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, इस देश में रहना होगा तो भारत माता की जय कहना होगा, अगर नहीं बोला तो वो ದೇಶದ್ರೋಹಿ ಅಂತ ಹೇಳಿದ್ರು. ನಾವೆಲ್ಲ ದೇಶದ್ರೋಹಿಗಳಾಗ್ಬಿಟ್ವಾ? ನಾವು ಜೈ ಹಿಂದ್ ಅಂತ ಒಪ್ಕೊಳ್ತೀವಿ. ಪಂಡಿತ್ ವಿನಯ್ ಚಂದ್ರ ಮೌಡ್ಗಲ್ಯ ಅಂತ ನಮ್ಮ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡ್ ಬಂದಿದ್ದೆ, ದೂರದರ್ಶನ್ ಚಾನಲ್ ಪ್ರತಿದಿನ 5 ಗಂಟೆಗೆ ಅದು ಬರ್ತಾ ಇತ್ತು. ಹಿಂದ್ ದೇಶ್ ಕೆ ನಿವಾಸಿ ಸಭಿ ಜನ್ ಏಕ್ ಹೈ, ರಂಗ್ ರೂಪ್ ವೇಷ ಭಾಷಾ ಚಾಹೆ ಅನೇಕ ಅಂತ. ನಾವು ನಮ್ಮ ಆಚರಣ ವಿಚಾರ ಎಲ್ಲ ಬೇರೆ ಬೇರೆದಾಗಿರ್ಬೋದು, ಆದ್ರೆ ವಿಭಿನ್ನತೆಯಲ್ಲಿ ಏಕತೆ ಇರೋದನ್ನ ನಾವು ಭಾರತ ಅಂತ ಒಪ್ಕೊಂಡಿರೋದು. ಇವಾಗ ಇವ್ರು ಬಂದ್ಬಿಟ್ಟು ಒಂದು ಮಾತು ಹೇಳ್ಬಿಟ್ರು, ಅವ್ರು ಹೇಳ್ಬಿಟ್ರು, ದಿಸ್ ಇಸ್ ಫ್ರೀಡಮ್ ಆಫ್ ಸ್ಪೀಚ್. ಯಾರು ಹೇಳ್ಬೋದು? ಮೋಹನ್ ಭಾಗವತ್ ಅವ್ರು ಫಸ್ಟ್ ಟೈಮ್ ಹೇಳಿಲ್ವಲ್ಲ, 1-2 ವರ್ಷದ ಹಿಂದೆ ಹೇಳಿದ್ರಲ್ಲ, ಈ ಭೂಮಿ ಮೇಲೆ ವಾಸವರೆಲ್ಲ ಮೋಹನ್ ಭಾಗವತ್ ಅವ್ರು ಹೇಳಿದ್ದು ನಡೆದೇ ನಡೆಯುತ್ತೆ ಮೇಡಮ್. ಪ್ರವಾಸಿಗರು ಸ್ಟಾರ್ಟಿಂಗ್ ಅಲ್ಲೇ ನಿಮಗ್ ಫ್ಯಾಕ್ಟ್ಸ್ ಹೇಳಿದೆ ನಾನು. 140 ಕೋಟಿ ಜನರಲ್ಲಿ RSS ಇರೋದು 40 ಲಕ್ಷ ಮಾತ್ರ, 0.28%, ನಾಟ್ ಇವನ್ 0.5%. ಅದರ ಒಂದು ಅಧ್ಯಕ್ಷರ ಅವ್ರ ಆಸೆಗೋಸ್ಕರ ಏನೋ ಒಂದು ಹೇಳಿದ್ರೆ ಅದನ್ನ ಈ ದೇಶದಲ್ಲಿ 100 ವರ್ಷ ಬೇರೆ ಆಯ್ತು. ಈ ದೇಶದ ಪ್ರಧಾನಿ, ಈ ದೇಶದ ಅನೇಕ ರಾಜ್ಯಗಳ ಗವರ್ನರ್ಗಳು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ದೇಶದ ರಾಷ್ಟ್ರಪತಿಗಳು, ಈ ದೇಶದ ಪ್ರಧಾನಿಗಳು, ಈ ದೇಶದ ಗೃಹ ಸಚಿವರು ಹೇಳ್ಬಿಡ್ಲಿ, ಇದು ಹಿಂದೂ ರಾಷ್ಟ್ರ, ಇದಕ್ಕೆ ಸಂವಿಧಾನದ ಅನುಮೋದನೆ ಬೇಡ ಅಂತ ಅವತ್ತು ಅವ್ರನ್ನ ಒಪ್ಕೋತಾರೆ. ಹಿಂದೂ ರಾಷ್ಟ್ರನೂ ಇರುತ್ತೆ, ಸಂವಿಧಾನದ ಅನುಮೋದನೆನೂ ಇರುತ್ತೆ. ನಿಮ್ಮ ನೇರವಾಗಿ ನಿಮ್ಮ ಮೂರಿನ ನೇರಕ್ಕೆ ನೀವು ಜಡ್ಜ್ಮೆಂಟ್ ಅನ್ನು ಕೊಡಬೇಡಿ. ಟೈಮ್ ಇದೆ, ಟೈಮ್ ಇದೆ, ವೆರಿ ಕ್ಲಿಯರ್ ಅರ್ಥ ಮಾಡ್ಕೊಂಬಿರಕ್ಕೇನು. ಬಂಗಾಳದಲ್ಲಿ ಏನು ನಡೆದಿದೆ ಇವಾಗ, ಬಾಂಗ್ಲಾದೇಶಲ್ಲಿ ಅಲ್ಲಿ ನಡೆದದ್ದನ್ನು ಇವಾಗ ಅದೇ ಟೈಮಲ್ಲಿ ವೆಸ್ಟ್ ಬೆಂಗಾಲ್ಗೆ ಯಾಕೆ ಹೋಗ್ತಾರೆ? ಅಲ್ಲೇ 100 ವರ್ಷ ಆಗಿ ಅದು ಆಲ್ರೆಡಿ 100 ದಿನ ಆಗ್ತಾ ಬರ್ತಾ ಇದೆ. ಅದು ನೆನ್ನೆನೇ ಹೋಗ್ಬಿಟ್ಟು ಅವ್ರು ಸೆಲೆಬ್ರೇಟ್ ಮಾಡಬೇಕು ಅಂತ ಏನಿತ್ತು? ಇದೆಲ್ಲ ಒಂದು ಕ್ರಿಯೇಷನು, ಸಹ ಸಂಘಟನೆ, BJPಯ ಸಹ ಸಂಘಟನೆ RSS, ಪೊಲಿಟಿಕಲ್ ಐಡಿಯಾಲಜಿಕಲ್ ಪಾರ್ಟ್ನರ್. ಇವಾಗ ಪೊಲಿಟಿಕ್ಸಲ್ಲಿ ಪಾರ್ಟ್ನರ್ಶಿಪ್ ಏನು? ಅಲ್ಲಿ ಒಂದು ಏನಾದ್ರು ಒಂದು ಕ್ರಿಯೇಟ್ ಮಾಡಬೇಕು, ವೋಟ್ಗಳು ಈ ಕಡೆ ತರಬೇಕು, ಅಷ್ಟಕ್ಕೋಸ್ಕರ ಮೋಹನ್ ಭಾಗವತ್ ಹೇಳಿದ್ರು ಆಗ್ಬಿಡುತ್ತೆ ಅಂತ. ಏನು ಆಗಲ್ಲ ಮೇಡಮ್. 900 ವರ್ಷ ಮೊಘಲರ ಕೈಯಲ್ಲಾಗಿಲ್ಲ, 200 ವರ್ಷ ಬ್ರಿಟಿಷರ ಕೈಯಲ್ಲಾಗಿಲ್ಲ. ಆಲ್ ರೈಟ್, ವಾಸುದೇವ್ ಕಶ್ಯಪ್ ಸರ್ ಏನ್ ಹೇಳ್ತೀರಿ ಸರ್? ಎಲ್ಲರದು ವಾದ ವಿವಾದ ಕೇಳಿಸ್ಕೊಂಡ್ರಿ ಮೇಡಮ್. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದರೆ, ಇಲ್ಲಿ 75-80 ವರ್ಷಗಳ ಹಿಂದೆ ಒಂದು ಸಂವಿಧಾನದ ಒಂದು ರಚನೆ ಆಯಿತು. ಏನಕ್ಕೆ ರಚನೆ ಆಗಿದ್ದು?
ಆ ಕಾಲಘಟ್ಟದಲ್ಲಿ ಬ್ರಿಟಿಷ್ ಕಾಲೋನಿಯಿಂದ ಹೊರಗೆ ಆ ಒಂದು ಕ್ಲಚಸ್ಸಿಂದ ಹೊರಬರಬೇಕು ಅಂಥೇಳಿ, ನಂತರ 900 ವರ್ಷಗಳ ಕಾಲ ನಮ್ಮನ್ನು ಅನ್ನಮುಖಿಯರು ಆಳಿದ್ರು ಅಂಥೇಳಿ, ಅಲ್ಲಿಂದ ಬಿಡುಗಡೆ ಆಗಬೇಕು ಅಂಥೇಳಿ ಹೊರಬಂದಿರತಕ್ಕಂಥ ಸ್ವತಂತ್ರ ದೇಶ ಆಯಿತು. ಅದಕ್ಕೊಂದು ಸಿಲೆಬಸ್ ಬೇಕಾಗಿತ್ತು. ಇಟ್ ಈಸ್ ಅ ಸಿಲೆಬಸ್. ನೋ 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 ಡೋಂಟ್ ಟೆಲ್. No, it is ಅದು what is- ತಪ್ಪು. ಅದು that ನೀವು is ಹಾಗೆ my- ಮಾತಾಡೋ ಸಂವಿಧಾನವನ್ನ that is ನೀವು my- ಅಷ್ಟು madam, ಅಷ್ಟು ಲೈಟ್ ಆಗಿ ಮಾತಾಡೋದನ್ನ ನಾನು ಎನ್ಕರೇಜ್ ಮಾಡಲ್ಲ ಒಂದು ಸರ್. ಸೆಕೆಂಡ್ ಮೇಡಮ್, ಈಗ ನಮ್ಮ ಸಂವಿಧಾನ ಹೆಂಗ್ ಮಾತಾಡ್ತೀರೋ ನಿಮಗೆ ಹೆಂಗ್ ಮಾತಾಡಕ್ ಆಗ್ತಿದ್ಯೋ ಅದೇ ನೀವು ತರ ಮಾತಾಡಿ. ಹಾಗಂತ ಸಂವಿಧಾನವನ್ನ ಅಷ್ಟು ನಿರ್ಲಕ್ಷ್ಯ ಭಾವದಿಂದ ಮಾತಾಡೋದನ್ನ ನಾನು ಎನ್ಕರೇಜ್ ಮಾಡಕ್ಕಾಗಲ್ಲ. ನಿರ್ಲಕ್ಷ್ಯ ಭಾವನೆ ಅಲ್ವೇ ಇಲ್ಲ. ಸಂವಿಧಾನ ಯಾರಿಗೋಸ್ಕರ ಆಗಿದ್ದು? ಬ್ರಿಟಿಷ್ ಕಾಲೋನಿ ಕೇಸಿಂದ ಹೊರಬಿದ್ದ ಒಂದು ದೇಶ, 47 ಅಲ್ಲಿ ಆಗಿಲ್ಲ ಸಂವಿಧಾನ. ದೇಶ ಹೊರಬಿದ್ದ ದೇಶ ಏನಾಯಿತು? ಒಂದು ಸ್ವತಂತ್ರ ರಾಷ್ಟ್ರಕ್ಕೆ ಒಂದು ಪರಿಕಲ್ಪನೆ ಆಯಿತು. ತದನಂತರ ಏನಾಯಿತು? ಅದಕ್ಕೊಂದು ಸಂವಿಧಾನದ ಒಂದು ಬೇಕಾಗಿತ್ತು ಅಂಥೇಳಿ ಸಂವಿಧಾನದ ಮಾಡಿಕೊಂಡ್ರು. ಸಂವಿಧಾನಗಳಿಗೆ ವೆಟೆಡ್ ಇಂಟ್ರೆಸ್ಟ್ಗಳ ಥರ ಎಲ್ಲವೂ ತುರ್ಕಿದ್ರು. ಏನ್ ಸರ್ವೆ ಮಾತಾಡ್ತಾ ಇದ್ದೀರಾ? ನೀವು ಯಾವುದೇ ಸಂವಿಧಾನದ ರಚನೆ ಹೇಗಾಯ್ತು, ಎಷ್ಟು ವರ್ಷಗಳ ಸರ್, ಕಾಲ? ನಿಮ್ಗೆ ಇತಿಹಾಸ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡಿ, ಏನೋ ಮಾತಾಡ್ಬಿಡಿ, ಮಕ್ಕಳ ತರ ಏನ್ ಮಾತಾಡ್ಬೇಡಿ ಸರ್. ಸರಿ, ಆಯ್ತು ಸರ್. ಅಲ್ಲ ಎಲ್ಲ ಏನ್ ಗೊತ್ತಾ, ಏನ್ ಹೇಳ್ಬೇಕು ಸರ್? ಕೇಳಿಸ್ಕೊತೀರಿ, ಹೇಳ್ತೀರಲ್ಲ, ಹೇಳಿ ಸರ್. ಕೇಳಿಸ್ಕೊತೀರಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲ ಸರ್, ಈಗ ಏನ್ ನನ್ನ ಪಾಠ ಮಾಡ್ತೀನಿ ಅಷ್ಟೊಂದು ಅವ್ರಿಗೆ? time ಇಲ್ಲ, ಅಷ್ಟೊಂದು ಇಲ್ಲ, time ಅವ್ರಿಗೆ ಇಲ್ಲ. ಗೊತ್ತಿಲ್ಲ, ಪಾಠ ಏನ್ ಮಾಡಲ್ಲ. ಹೇಳ್ಬೇಡಿ ನೀವು? ಗೊತ್ತಿಲ್ಲ, ಮಗುವಿನ ಪಾಠ ಮಾಡೋಣ ಮೇಡಮ್. ಅವ್ರನ್ನ ಆ ತರ ಮಾತಾಡಲ್ಲ. ಸಂವಿಧಾನ ಅಷ್ಟು ಕೇರ್ಲೆಸ್ ಮಾಡಬಾರ್ದು. ಕೇರ್ಲೆಸ್ ಮಾತಾಡೇ ಇಲ್ಲ. ಕೇರ್ಲೆಸ್ ಇಲ್ಲ, ಅವರೆಲ್ಲ ಭಾರತ ದೇಶದ ಧರ್ಮಗ್ರಂಥ ಅದು. ಕೇರ್ಲೆಸ್ ಮಾತಾಡೇ ಇಲ್ಲ. ಹರಿರಾಮ್ ಅವ್ರೆ. ಗೊತ್ತಿಲ್ಲ ಅಂದ್ರೆ ಅವ್ರು ಹೇಳ್ತಾ ಇರೋದು ಅವಮಾನ ಮಾಡೋದಲ್ಲ, ಹೇಳ್ತಾರಲ್ಲ ಸಂವಿಧಾನ ಒಂದು ಸಿಲೆಬಸ್, ನೀವು ಆ ತರ ಅವ್ರನ್ನ ಒಂದು ಸಿಲೆಬಸ್. ಅವಮಾನ ಮಾಡೋದಕ್ಕೆ ನಾನು ಅಲ್ಲ, ಸಂವಿಧಾನ ಅವಮಾನ ಮಾಡ್ಬೋದು, ನಾನು ಅವ್ರನ್ನ ಹೇಳ್ಬಾರ್ದು. ಅಲ್ಲೆಲ್ಲ ಇದು ಇಲ್ಲ, ಇಲ್ಲ, is not- ಅವ್ರು ಕೊಟ್ಟು ಅಂದ್ರೆ ಇವ್ರಿಗೆ apply ಆಗಲ್ವಾ ಸಂವಿಧಾನ? ಇವ್ರಿಗೆ apply ಆಗಲ್ವಾ? ಏನ್ ಅಥಾರಿಟಿ? not authority. Yes, I am authority on the constitution. What is that authority? I am the authority on the constitution. ಏನ್ ಗೊತ್ತು? ಏನು ಗೊತ್ತಿಲ್ಲ. ಸಿಲೆಬಸ್ ಅಂತ ಗೊತ್ತಾ? ಯಾರಿಗೋ ಕೊಟ್ಕೊಂಡ್ರು ಅಂತ್ಯಾ? ಯಾರಿಗೋ ಕೊಟ್ಕೊಂಡ್ರು ಅಂತ್ಯಾ? ನಿಮಗಿಲ್ವಾ ಸಂವಿಧಾನ ಅದು? ಯಾವುದು? ನಿಮ್ಗೆ apply ಆಗಲ್ಲ ಸಂವಿಧಾನ? ಅವ್ರು ಹೇಳ್ತಾರೆ ಸಂವಿಧಾನ. ನೀವು ಅದೇ ಟೋನ್ ಏ, ಇವ್ರೆ, ನನಗೆ ಇಷ್ಟ ಇಲ್ಲ. ನನ್ನ ಅವಮಾನ ಮಾಡ್ಲಿ ಬೇಕಾರೆ ಅವರು. ಇಲ್ಲ, ಇಲ್ಲ, How ಇಲ್ಲ. can you insult the constitution? ಅವ್ರು I am insult not ಮಾಡ್ತಾರೆ. allowed. ಅವ್ರು ಎಲ್ಲಿ let ಏನ್ ಮಾಡಿದ್ದಾರೆ ಅವ್ರು? ಅವಮಾನ ಏನ್ ಮಾಡಿಲ್ಲಲ್ಲ. ಮಾತಾಡ್ತಿದ್ದಾರೆ ಅನ್ನೋದನ್ನ ಆಮೇಲೆ ಏನ್ ಸಂವಿಧಾನ ಕೇಳಿಸ್ಕೊಳ್ಳಿ. ಬರ್ಕೊಂಡ್ರು, ಆಯ್ತು. ಇವ್ರಿಗೆ ಅಪ್ಲೈ ಆಗಲ್ಲ ಸಂವಿಧಾನ. ಎಲ್ಲರಿಗೂ apply ಮತ್ತೆ ಅವ್ರು ಆಗುತ್ತೆ. ಬರ್ಕೊಂಡ್ರು, ಅವ್ರು ತಗೊಂಡ್ರು ಅಂದ್ರೆ ಹೌದು. apply to him. ಯಾರು ಬರ್ದಿ ಸರ್ ಅದನ್ನ? ಯಾರು? ನಮ್ಮಂತ ತರ people qualified people ಫಿನಿಶ್ ಮಾಡಿ. ಮತ್ತೆ ನೀವು ಮಾತಾಡೋ ಭಾಷೆ ಬದಲಾಯಿಸ್ಕೊಳ್ಳಿ. ಆಯ್ತು. ನೀವು ನಮ್ಗೆ ಹೇಳ್ತೀರಿ, ಅವ್ರನ್ನ ಹೇಳ್ತೀರಿ. ಅವ್ರು ಬರ್ಕೊಂಡ್ರು, ಅವ್ರು ಬರ್ಕೊಂಡ್ರು. ಅವ್ರು ಟೈಮೇ ಮುಗಿದೋಯ್ತು. ವಾಸುದೇವ್ ಸರ್ ಬಿಡಿ. ಓಕೆ, ನೋ 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 I have to teach. ನೋ ನೋ Not required, sir. Yes, you require it. not require. You require it. ಥ್ಯಾಂಕ್ ಯು ವೆರಿ ಮಚ್ ಬೇಕಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಓಕೆ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಥಾಟ್ ಅನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ ಎಂಬ ಮೂಲಭೂತ ತತ್ವಗಳನ್ನು ಧರ್ಮ ಗುರುತಿಸಲೇಬೇಕು. ಸಾಮಾಜಿಕ ಜೀವನದ ಈ 3 ಮೂಲಭೂತ ತತ್ವಗಳನ್ನು ಧರ್ಮ ಗುರುತಿಸದೆ ಹೋದರೆ ಧರ್ಮ ಸರ್ವನಾಶವಾಗುತ್ತದೆ. ನಮ್ಮ ಹಿಂದೂ ಧರ್ಮ ಈ 3 ಮೂಲಭೂತ ಸ್ವಾತಂತ್ರ್ಯ, ಸಮಾನತೆ ಮತ್ತು ಅತಿ ಹೆಚ್ಚು ಸಹೋದರತ್ವವನ್ನು ಪಾಲಿಸುವಂಥ ಧರ್ಮ ನಮ್ಮದು. ನಾವು ವಿಂಗಡಿಸುವವರಲ್ಲ, ಒಗ್ಗೂಡಿಸುವವರು. ನಾವು ದ್ವೇಷಿಸುವವರಲ್ಲ, ನಾವು ಹಿಂದೂಗಳು ಪ್ರೀತಿಸುವವರು. ಹಾಗಾಗಿ ಈ ಭಾರತ ದೇಶ ಸಂವಿಧಾನದ ಅಡಿಯಲ್ಲೇ ಜೀವಿಸುತ್ತದೆ, ಜೀವಿಸಬೇಕು. ಆದರೆ ಸಂವಿಧಾನ ನಿಂತ ನೀರಾಗುವುದಿಲ್ಲ. ಅದು ಜೀವಂತವಿರುವ ಸಂವಿಧಾನ ಆಗಬೇಕು ಅಂದರೆ ಕಾಲಕ್ಕೆ ತಕ್ಕಂತೆ, ಹೊಸ ಜನರೇಷನ್ಗೆ ತಕ್ಕಂತೆ ಬೇಕಾದಂತಹ ತಿದ್ದುಪಡಿಗಳ ಮೂಲಕ ಅದು ಮತ್ತೆ ಜೀವಂತವಾಗುತ್ತಿರಬೇಕು. ಇದೇ ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ.